ಜೈ ಭಾರತ್ ವಂದೇ ಮಾತರಂ. ಭಾರತ ಶ್ರೀಲಂಕಾದ ನೆರವಿಗೆ ಧಾವಿಸಿದೆ. ಶ್ರೀಲಂಕಾದಲ್ಲಿ ತೈಲ ಅಭಾವ ಉಂಟಾಗಿತ್ತು. ಇದನ್ನು ಪರಿಹರಿಸುವುದು ಕೂಡ ಭಾರತದಿಂದ ಮಾತ್ರ ಸಾಧ್ಯವಾಗಿತ್ತು. ಶ್ರೀಲಂಕಾದ ಕರೆಗೆ ಕೊಟ್ಟಿರುವ ಭಾರತ ಶ್ರೀಲಂಕಾಗೆ 38,000 ಮೆಟ್ರಿಕ್ ಟನ್ ಪೆಟ್ರೋಲಿಯಂ ಪೂರೈಕೆ ಮಾಡಿದೆ. ಭಾರತ ಅಮೆರಿಕ, ರಷ್ಯಾ, ಗಲ್ಫ್ ರಾಷ್ಟ್ರಗಳಿಂದ ಕಚ್ಚಾ ತೈಲಗಳನ್ನು ಆಮದು ಮಾಡಿಕೊಳ್ಳುತ್ತೆ. ಆದರೆ ಈ ಸಣ್ಣ ಪುಟ್ಟ ರಾಷ್ಟ್ರಗಳು ಏನು ಮಾಡಬೇಕು? ಶ್ರೀಲಂಕಾದ ಅಮೆರಿಕ ಹಾಗೂ ರಷ್ಯಾ ಜೊತೆಗಿನ ಸಂಬಂಧ ಅಷ್ಟಕ್ಕಷ್ಟೇ. ಈ ಯುದ್ಧದ ಸಂದರ್ಭದಲ್ಲಿ ಅಲ್ಲಿಂದ ಕಚ್ಚಾ ತೈಲಗಳನ್ನು ತರಿಸಿಕೊಳ್ಳುವ ವ್ಯವಸ್ಥೆ ಇಲ್ಲ. ಮತ್ತೊಂದು ಕಡೆ ಶ್ರೀಲಂಕಾದಲ್ಲಿ ಕಚ್ಚಾ ತೈಲಗಳ ಅಭಾವ ಉಂಟಾಗಿತ್ತು. ಈ ಸಂದರ್ಭದಲ್ಲಿ ಏನು ಮಾಡುವುದು ಎಂಬುದು ದಿಕ್ಕೆ ತೋಚದೇ ಇದ್ದಾಗ ಶ್ರೀಲಂಕಾದ ವಿದೇಶಾಂಗ ಸಚಿವರು ಭಾರತದ ವಿದೇಶಾಂಗ ಸಚಿವರಾದಂತಹ ಎಸ್ ಜಯಶಂಕರ್ ಬಳಿ ಮಾತುಕತೆ ನಡೆಸಿದರು. ಶ್ರೀಲಂಕಾದ ಪರಿಸ್ಥಿತಿಯನ್ನು ವಿವರಿಸಿದ್ರು. ಶ್ರೀಲಂಕಾ ಮಿಡಲ್ ಈಸ್ಟ್ ರಾಷ್ಟ್ರಗಳಿಂದ ಕಚ್ಚಾ ತೈಲಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದರು. ಹಾಗೆ ಸಿಂಗಾಪುರದಿಂದಲೂ ಕೂಡ ಕಚ್ಚಾ ತೈಲಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದರು. ಈ ಯುದ್ಧ ಶುರುವಾಗಿನಿಂದ ಆ ಭಾಗದಲ್ಲಿ ಯಾವುದೇ ತರಹದ ಹಡಗುಗಳು ಬರ್ತಾ ಇಲ್ಲ. ಶ್ರೀಲಂಕಾದ ಹಡಗುಗಳು ಹಾರ್ಮುಜ್ ಜಲಸಂಧಿಯಲ್ಲಿ ಬಾಕಿಯಾಗಿದೆ. ಭಾರತದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಂಕಾಗೆ ತೈಲ ರಫ್ತು ಮಾಡಿದ್ದಾರೆ. ಭಾರತದಲ್ಲಿ ಅನಿಲಗಳ ಕೊರತೆ ಉಂಟಾಗಿದೆ. ಆದರೆ ಇದುವರೆಗೆ ಪೆಟ್ರೋಲ್ ಡೀಸೆಲ್ಗಳ ಕೊರತೆ ಉಂಟಾಗಿಲ್ಲ. ಭಾರತದಲ್ಲಿ ಅನಿಲ ಅಭಾವ ಸೃಷ್ಟಿಯಾಗಿದೆ. ಆದರೆ ಭಾರತ ಅನಿಲಗಳನ್ನು ರಫ್ತು ಮಾಡಿಲ್ಲ. ಶ್ರೀಲಂಕಾದ ಆಡಳಿತ ಪಕ್ಷದ ನಾಯಕ ಅನುರ ದಿಸಾನಾಯಕ ಭಾರತದ ಸಹಾಯವನ್ನು ಯಾವತ್ತು ಮರೆಯಲ್ಲ ಅಂತ ಕೊಂಡಾಡಿದ್ದಾರೆ. ಕೇವಲ ಅವರು ಮಾತ್ರವಲ್ಲ, ವಿರೋಧ ಪಕ್ಷದ ನಾಯಕರಾದಂತಹ ಸಜಿತ್ ಪ್ರೇಮದಾಸ ಅವರು ಭಾರತದಿಂದ ತುರ್ತು ಇಂಧನ ಪೂರೈಕೆಗಾಗಿ ಧನ್ಯವಾದ ತಿಳಿಸಿದ್ದಾರೆ. ತುರ್ತು ಇಂಧನ ಬೆಂಬಲಕ್ಕಾಗಿ ನಾವು ಭಾರತಕ್ಕೆ ಧನ್ಯವಾದ ತಿಳಿಸುತ್ತೇವೆ. ಕಷ್ಟದ ಸಮಯದಲ್ಲಿ ಭಾರತ ಬೆನ್ನೆಲುಬಾಗಿ ನಿಂತಿದೆ. ಈ ಸಹಾಯವನ್ನು ಶ್ರೀಲಂಕಾ ಯಾವತ್ತೂ ಮರೆಯುವುದಿಲ್ಲ ಅಂತ ಹೇಳಿದ್ರು. ಭಾರತ ತನ್ನ ಅಕ್ಕಪಕ್ಕದ ರಾಷ್ಟ್ರಗಳಿಗೆ ಈ ಸಂದರ್ಭದಲ್ಲಿ ಸಹಾಯ ಮಾಡುತ್ತಿದೆ. ಕೇವಲ ಶ್ರೀಲಂಕಾ ಮಾತ್ರವಲ್ಲ, ಬಾಂಗ್ಲಾದೇಶಕ್ಕೂ ಸಹಾಯ ಮಾಡಿದೆ. ಬಾಂಗ್ಲಾದೇಶಕ್ಕೆ ಈಗಾಗಲೇ ಭಾರತ 5,000 ಟನ್ ಇಂಧನ ಪೂರೈಸಿದೆ. ಇನ್ನು ಏಪ್ರಿಲ್ ತಿಂಗಳಿನಲ್ಲಿ 45,000 ಟನ್ ಡೀಸೆಲ್ ಭಾರತ ಬಾಂಗ್ಲಾದೇಶಕ್ಕೆ ರಫ್ತು ಮಾಡಲಿದೆ. ನೆರೆಹೊರೆಯ ರಾಷ್ಟ್ರಗಳಿಗೆ ಅವರ ಕಷ್ಟದ ಸಮಯದಲ್ಲಿ ಭಾರತದ ನೆನಪಾಗುತ್ತದೆ. ಉಳಿದ ಸಮಯದಲ್ಲಿ ಅವರು ಭಾರತದ ವಿರುದ್ಧ ಪಿತೂರಿ ನಡೆಸಲು ಪ್ರಯತ್ನ ಪಡ್ತಾರೆ. ಬಾಂಗ್ಲಾದೇಶ ಭಾರತ ಜೊತೆ ಯಾವ ರೀತಿ ವ್ಯವಹಾರ ನಡೆಸಿದೆ ಎಂಬುದು ಎಲ್ಲರಿಗೂ ಗೊತ್ತು. ಭಾರತ ಮಾನವೀಯ ದೃಷ್ಟಿಯಿಂದ ಸಹಾಯ ಮಾಡಲು ಮುಂದಾಗಿದೆ. ಇನ್ನು ಶ್ರೀಲಂಕಾದ ವಿಚಾರಕ್ಕೆ ಬರುವುದಾದರೆ, ಭಾರತದ ಎಷ್ಟೋ ಮೀನುಗಾರರು ಶ್ರೀಲಂಕಾದ ವಶದಲ್ಲಿದ್ದಾರೆ. ಇದೇ ಶ್ರೀಲಂಕಾ ತನ್ನ ಹಂಬಂತೋಟ ಬಂದರನ್ನು ಚೀನಾಗೆ 99 ವರ್ಷಗಳ ಕಾಲ ಲೀಸ್ಗೆ ಕೂಡ ಕೊಟ್ಟಿದೆ. ಇನ್ನು ಭಾರತವನ್ನು ಗಮನಿಸಲು ಚೀನಾ ಈ ಹಂಬಂತೋಟ ಬಂದರನ್ನು ಬಳಸಿಕೊಳ್ಳುತ್ತಿದೆ. ಭಾರತ ತನ್ನ ನೆರೆಹೊರೆಯ ರಾಷ್ಟ್ರಗಳಿಗೆ ಸಹಾಯ ಮಾಡುತ್ತದೆ. ಆದರೆ ಭಾರತದ ಇಂಟ್ರೆಸ್ಟ್ಗೆ ನೆರೆಹೊರೆಯ ರಾಷ್ಟ್ರಗಳು ಸ್ಪಂದಿಸುವುದಿಲ್ಲ.